ಇದೊಂದು ಹೃದ್ರಾವಕ ಕೃತ್ಯ ಅಂತ ನನಗನ್ಸ್ತದೆ. ಯಾಕೆಂತಂದ್ರೆ ಬಹುದಿನಗಳ ಕಾಲದಿಂದ ಈ ಅನಿಲ್ ಕುಮಾರ್ ಎಂಬುವರೆಗೂ, ವಿಜಯ್ ಕುಮಾರ್ ಎಂಬುವರೆಗೂ ಆಗಿಂದಾಗೆ ಜೈಕುಮಾರ್ ಎನ್ನೋರ್ಗೆ ಆಗಿಂದಾಗೆ ಗಲಾಟೆ ಆಗಿರ್ತಕ್ಕಂಥದ್ದು ಗೊತ್ತಿರ್ತಕ್ಕಂಥ ವಿಷಯ. ಇವರು 16ನೇ ತಾರೀಕು, ಅದಕ್ಕೆ ಮುಂಚೆನೂ ಕಂಪ್ಲೇಂಟ್ ಕೊಟ್ಟಿದ್ದಾರೆ. 16ನೇ ತಾರೀಕು ಈ ತಿಂಗಳು ಪೊಲೀಸ್ನವ್ರಿಗೆ ದೂರು ಕೊಟ್ಟಿದ್ದಾರೆ. ಈ ಲಕ್ಷ್ಮಿ ಅಂತಕ್ಕಂಥ ಹೆಣ್ಮಗು ಹೇಳ್ತದೆ, ನೀವೇನಾದ್ರೂ ನಮ್ಮನ್ನ ಇಲ್ಲಿ ತೊಂದರೆ ಕೊಟ್ರೆ ನಾವು ನಿಮ್ಮಿಬ್ಬರನ್ನೂ ಪೆಟ್ರೋಲ್ ಹಾಕಿ ಸುಡ್ತೇವೆ ಅಂತ ನಮಗೆ ಹೇಳಿದ್ರು. ಅದೇ ವಿಚಾರವನ್ನ ಜೈಕುಮಾರ್ ಅವರು ಹೋಗಿ ಕಂಪ್ಲೇಂಟ್ ಅಲ್ಲೂ ಕೊಟ್ಟಿದ್ರು ಅಂತ ಹೇಳಿದ್ದಾರೆ. ಈಗ ಆಗಿರೋದು ಅದೇನೆ. ಬಹುಶಃ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡಿದ್ದಿದ್ರೆ ಈ ಜೀವ ಹೋಗ್ತಿರ್ಲಿಲ್ಲ. ಕಂಪ್ಲೇಂಟ್ ಕೊಟ್ಟ ಮೇಲೂ ದೇ ನೆಗ್ಲೆಕ್ಟೆಡ್ ದಿ ಕೇಸ್. ಅನಿಲ್ ಕುಮಾರ್ ಅನ್ನೋರ ಮೇಲೆ ಹೋಕ್ಸೋ ಕೇಸ್ ಆಗಿತ್ತು, ಜೈಲಿಗೆ ಹೋಗಿ ಬಂದಿದ್ರು. ರೌಡಿ ಶೀಟರ್ ಕೂಡ ಆಗಿದ್ರು. ಈಗಿದ್ರು ಕೂಡ ಪೊಲೀಸ್ನವರು ಇದರ ಬಗ್ಗೆ ಆಕ್ಷನ್ ತೆಗೆದುಕೊಂಡಿಲ್ಲ. ನನಗೆ ಅನಿಸ್ತಾ ಇರ್ತಕ್ಕಂಥದ್ದು, ಬಿಕಾಸ್ ಆಫ್ ದಿ ನೆಗ್ಲಿಜೆನ್ಸ್ ಆಫ್ ದಿ ಪೊಲೀಸ್ ಡಿಪಾರ್ಟ್ಮೆಂಟ್ ಆಫ್ ದ ಆಫೀಸರ್ಸ್ ವರ್ ಕನ್ಸರ್ನ್ ಹಿಯರ್. ಇವರು ನೇರ ಕಾರಣ ಇದ್ದಾರೆ. ಪ್ರತ್ಯಕ್ಷದರ್ಶಿ ಈ ಲಕ್ಷ್ಮಿ ಅವರು ಹೋಗಿ ನೋಡಿದಾಗ ಅವ್ರು ಯಾವ ರೀತಿ ಹೇಳಿದ್ರು ನಿಮ್ಮನ್ನು ಸುಟ್ಟಾಕ್ತೀವಿ ಅಂತ, ಆ ಜಾಗದಲ್ಲಿ ಬೆಂಕಿಯಲ್ಲಿ ಆತ ಸುಟ್ಟು ಬಿದ್ದಿದ್ದಾನೆ. ಅಂದ್ರೆ ವಿಷಯ ಏನಂತ ನೋಡಿ, ಒಂದನ್ನು ನಾನು ಸ್ಪಷ್ಟಪಡಿಸ್ತೇನೆ. ಸುಯಿಸೈಡ್ ಅಂತ ಬರಿಬೇಕಂತಂದ್ರೆ FIR ಅಲ್ಲಿ ಯೋಚನೆ ಮಾಡ್ಬೇಕು ಯಾವಾಗ್ಲೂ. ಯಾರಾದ್ರೂ ವಿಷ ಕುಡಿದ್ಬಿಟ್ರೆ, ಸಾಯ್ತಾ ಇದ್ದೀನಿ ಅಂತಂದ್ರು ಆ ವಿಷಾನ ಕಕ್ಕಿ ಉಳ್ಕೊಳಕ್ಕಾಗಲ್ಲ. ದಿಸ್ ಇಸ್ ದ ಲಾಜಿಕ್. ಆದ್ರೂ ಸುಯಿಸೈಡ್ ಮಾಡ್ಕೊಳ್ತೀನಿ ಅಂತ ಹಗ್ಗ ಹಾಕೊಂಡ್ಬಿಟ್ಟು ಜಂಪ್ ಮಾಡಿಬಿಟ್ರೆ ಪ್ರಾಣ ಹೋಗ್ತಾ ಇದೆ, ನಾನು ತಪ್ಪಿಸ್ಕೊಳ್ಳೋಣ ಅನ್ನೋಕ್ಕೂ ಆಗಲ್ಲ, ಯಾಕಂದ್ರೆ ಅದು ತಗಲಾಕೊಂಡಿರ್ತದೆ. ಬಟ್ ಹುಲ್ಲಿನ ಮೇಲೆ ಹಂಗಲ್ಲ. ಒಂದು ಸಣ್ಣ ಬೆಂಕಿ ಹಿಂಗ್ ಹಂಚಿದ ತಕ್ಷಣ ಸೂಸೈಡ್ ಮಾಡ್ಕೊಳ್ಬೇಕು ಅನ್ನೋರು ಕೂಡ ಬೆಂಕಿ ತಗಲ್ ತಕ್ಷಣ ದೂರ ಓಡೋಗ್ತಾರೆ. ಬೆಂಕಿಯಲ್ಲೇ ನಾನು ಬಿದ್ದು ಸಾಯ್ತೀನಿ ಅಂತ ಯಾರು ಅನ್ನಲ್ಲ. ಆಮೇಲೆ ಅಂತ ಪರಿಸ್ಥಿತಿ ಆತನಿಗೆ ಏನೂ ಬಂದಿಲ್ಲ. ಇದೆಲ್ಲ ಕಟ್ಟು ಕಥೆಗಳು. ಕೊನೆಯಲ್ಲಿ ಯಾರನ್ನೋ ಉಳಿಸ್ಲಿಕ್ಕೆ ಪೊಲೀಸಿನವರು ಆಡಿರ್ತಕ್ಕಂಥ ಇದು ಆಟ. ಇದು ಈ ತಾಯಿ ಹೇಳ್ತಾರೆ, ನೀನು ಚಪ್ಪಲಿ ಯಾವ್ದು ಹಾಕಿದ್ನಮ್ಮ, ಯಾವ ಕಂಪನಿದು ಚಪ್ಪಲಿ ಇದು? ಪೊಲೀಸ್ನವ್ರ ಕೆಲಸ, ಹೆಣ್ಣು ಮಗಳನ್ನ ಕೇಳೋ ಕೆಲಸ ಇದಾದು. ಯಾವ ಬಣ್ಣ ಬಟ್ಟೆ ಹಾಕಿದ್ದ ನೀನು? ಅವನಿಗೆ ಊಟ ತಗೊಂಬಂದಲ್ಲ, ಯಾವ ಹೋಟ್ಲಲ್ಲಿ ತಗೊಂಬಂದೆ? ಇದಕ್ಕೂ ಈ ವಿಚಾರಕ್ಕೂ ಏನಾದ್ರೂ ಸಂಬಂಧ ಇದೆಯಾ? ದಿಸ್ ಇಸ್ ಟೋಟಲಿ ಅ ನೆಗ್ಲಿಜೆನ್ಸ್. ಅಂಡ್ ಇವ್ರು ಬೇಕು ಅಂತಲೇ ಅವರನ್ನ ಉಳಿಸ್ಲಿಕ್ಕೆ ಮಾಡಿರ್ತಕ್ಕಂಥ ಕ್ರಮ. ಆದ್ರಿಂದ ಸರ್ಕಾರ ಇದರ ಈ ಸಾವಿನ ಹೊಣೆ ಹೊರಬೇಕಾಗಿದೆ. ಸರ್ಕಾರ ಹೊರಬೇಕಾಗಿದೆ. ಈ ಸರ್ಕಾರಕ್ಕೆ ಪ್ರಾಣಗಳಿಗೆ ಬೆಲೆ ಇಲ್ಲ. ಈ ಸರ್ಕಾರದಲ್ಲಿ ಯಾರನ್ನ ಮೆಚ್ಚಿಸ್ಲಿಕ್ಕೆ, ಯಾರನ್ನ ಉಳಿಸ್ಲಿಕ್ಕೆ ಈ ರೀತಿ ಕ್ರಮ ಕೈಗೊಳ್ತಿದ್ದಾರೆ? ನಾನು ಒಂದು ಮಾತು ಹೇಳ್ತೇನೆ, ಇಲ್ಲಿ ಜಾತಿ ಪ್ರಶ್ನೆ ಬೇಕಾಗಿಲ್ಲ ನನಗೆ. ಆಕ್ಸಿಡೆಂಟಲಿ ಈ ಮೇ ಬಿ ಎ ಶೆಡ್ಯೂಲ್ಡ್ ಕಾಸ್ಟ್ ಮ್ಯಾನ್. ಈ ಜಾತಿನ ಅಟ್ಯಾಕ್ ಮಾಡಿದ್ರು ಅಂತ ನಾನು ಹೇಳಲ್ಲ. ಒಬ್ಬ ವ್ಯಕ್ತಿಯನ್ನು ಈ ರೀತಿ ಯಾರೇ ಆಗಿರ್ಲಿ, ಯಾವ ಜಾತಿ ಆಗಿರಲಿ ಮಾಡಬಾರ್ದು. ನಮಗೆ ಬೇಕಾಗಿರೋದು ಸತ್ಯವೇ ಹೊರತು ಬೇರೇನೂ ಅಲ್ಲ. ಆ ಜಾತಿ ಆಗಿರೋದ್ರಿಂದ ಅವ್ರಿಗಾಗಿರೋದಕ್ಕೆ ಸರ್ಕಾರ ಏನೇನು ಕ್ರಮಗಳು ಕೈಗೊಳ್ಳಬಹುದು ಅದು ಕೈಗೊಳ್ಳುತ್ತದೆ, ಅದು ಮಾಡ್ಲಿ. ಅದು ನನ್ನ ಪ್ರಶ್ನೆ ಅಲ್ಲ. ಮಾನವೀಯ ದೃಷ್ಟಿಯಿಂದ ಅನ್ಯಾಯ ಆದವರಿಗೆ ಅನ್ಯಾಯ ಮಾಡಿದವರು ಯಾರು, ಇದು ಸತ್ಯಾಸತ್ಯತೆಗಳು ಹೊರಗೆ ಬರಬೇಕು.
ಆಗಿದ್ಯಾಕೆ? ಜಮೀನು ಏನು? ಇದು ದುಂಡಾವರ್ತಿ ಅಲ್ವಾ? ಅಂದಮೇಲೆ ಅಲ್ಲಿ ಏನಾಗಿದೆ? ಕಂಪ್ಲೇಂಟ್ ಕೊಟ್ಟರೂ ಕೂಡ ನೀವು ಅದನ್ನ ಇನ್ವೆಸ್ಟಿಗೇಟ್ ಮಾಡದೆ ಪರಿಶೀಲನೆ ಮಾಡಿ ಏನಾದ್ರೂ ಮಾಡಿದ್ರೆ ಆ ವ್ಯಕ್ತಿ ಉಳ್ಕೊಳ್ತಿದ್ದ. ಮತ್ತೆ ನೀವೇನಕ್ಕೆ ಪೊಲೀಸ್ ಸ್ಟೇಷನ್ಗಳು ಇಟ್ಕೊಂಡು ನೀವು ಯಾಕೆ ಕೂತಿದ್ದೀರಿ ಅಲ್ಲಿ? ಕಂಪ್ಲೇಂಟ್ ಕೂಡ ಇವತ್ತು ಅವ್ರನ್ನ ನೀವು, ಈ ಅಮ್ಮ ಹೇಳಿದ್ದಾರೆ, ಇಲ್ಲ ಸರ್ ಹೀಗೆ ಹೇಳಿದ್ರು, ನಮ್ಮನ್ನು ಸುಟ್ಟಾಕ್ತೀನಿ. ಭವಿಷ್ಯ ಈ ಲಕ್ಷ್ಮಿ ಅನ್ನತಕ್ಕಂಥ ಈ ಮಹಿಳೆ ಅಲ್ಲಿ ಇದ್ದಿದ್ರು ಕೂಡ ಇವರನ್ನು ಸೇರಿಸಿ ಸುಡ್ತಿದ್ರು ಅವರು. ಯಾಕಂದ್ರೆ ಅವ್ರು ಹೇಳಿದ್ರು. ಈಗ ತಡವಾಗಿ ಅಲ್ಲಿ ಬಂದಿದ್ರಿಂದ ಬಹುಶಃ ಈಕೆ ಪ್ರಾಣ ಉಳಿದಿದೆ, ಗಂಡನ ಪ್ರಾಣ ಹೋಗಿದೆ. ಇದಕ್ಕೆ ನೇರ ಹೊಣೆ ಇದು ಸುಟ್ಟಿರೋದೇ ಹೊರತು ಸೂಸೈಡ್ ಅಲ್ಲ. ಈ ಸುಳ್ಳುಗಳನ್ನ ನೋಡಿ, ನಮಗೆ ಬೇರೆಯವರ ಮನಸ್ಥಿತಿಗಿಂತ ನಮ್ಮನ್ನ ಕಾವಲು ಕಾಯ್ತೀವಿ ಅಂತಕ್ಕಂಥ ಯಾರು ಪೊಲೀಸ್ನವರಿದ್ದಾರೆ ಅವರಿಂದಲೇ ಈ ಜನಾಂಗಗಳಿಗೆ ಬಹಳ ಅನ್ಯಾಯ ಆಗ್ತಾ ಇರೋದು. ಇದನ್ನ ನಾನು ನೇರವಾಗಿ ಹೇಳ್ತೇನೆ. ಇದನ್ನ ನಾನು ಸಣ್ಣ ವಿಷಯ ಅಂತ ತಗೊಳ್ಳೋದಿಲ್ಲ. ಸರ್ಕಾರದ ಗಮನಕ್ಕೆ ತರ್ತಾ ಇದ್ದೀನಿ. ತಕ್ಷಣ ಅದನ್ನೆಲ್ಲ ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದಾರೋ ಅವರನ್ನ ಕಠಿಣ ಕ್ರಮ ಆಗಲೇಬೇಕು. ಇನ್ನು ಉಳಿದಿದ್ದನ್ನ ಇವ್ರಿಗೆ ಏನೇನು ರಕ್ಷಣೆ ಕೊಡಬೇಕು ಹೇಳಿದಾರಲ್ಲ, ಅವ್ರನ್ನ ಸುಟ್ಟಾಗಿದೆ. ಇವಾಗ ಇನ್ನೊಬ್ಬರೇ ಬಾಕಿ ಇರೋದು. ಪೊಲೀಸ್ನವ್ರ ಮುಂದೆ ಪರಿಪರಿಯಾಗಿ ಅಯ್ಯಮ್ಮ ಹೇಳಿದ್ದಾರೆ, ಹೌದು ಸರ್ ಹಿಂಗೆ ಆಗಿದೆ, ಅವ್ರು ಸುಟ್ಟಿದ್ದಾರೆ ಅಂತ. ನೀನೇನಮ್ಮ ನೋಡಿದೆ? ನಿಮಗೇನ್ ಕೆಲಸ ಇದೆ ಅದರಲ್ಲಿ? ಹೇಳಿದ್ದನ್ನ ನೀವು ತಗೊಳ್ಬೇಕು. ನೀವೇ ತಿರ್ಚಿ ಕಂಪ್ಲೇಂಟ್ ಅನ್ನು ನೀವೇ ಬರ್ಸ್ಕೊಂಡು ಅಡ್ವೊಕೇಟ್ ಅವರು ಬಂದಾಗ ಅವ್ರನ್ನ ಒಳಗಡೆ ಕರ್ಕೊಂಡೋಗಿ ಇವ್ರನ್ನ ಭೇಟಿ ಮಾಡ್ಲಿಕ್ಕೂ ಬಿಡದೆ ಅವ್ರ ಕಂಪ್ಲೇಂಟ್ ತೆಗೆದುಕೊಳ್ಳದೆ ಇವ್ರು ಬರ್ಸಿ ಸೈನ್ ಹಾಕ್ಸ್ಕೊಂಡಿದ್ದಾರೆ. ಇವ್ರ ಹತ್ರ ಓದಿನೂ ಹೇಳಿಲ್ಲ, ಏನಿಲ್ಲ. ಸೂಸೈಡ್ ಅಂತ ಅವರೇ ಬರ್ಕೊಂಡಿರೋದು. ಅದರಿಂದ ದಿಸ್ ಕೇಸ್ ಇಸ್ ಟೋಟಲಿ ಕ್ರಿಯೇಟೆಡ್ ಬೈ ಪೊಲೀಸ್. ಇಟ್ ಇಸ್ ಅ ಮಿಸ್ಟೇಕ್ ಆಫ್ ದಿ ಗವರ್ಮೆಂಟ್. ನಾವು ಈ ಪ್ರಾಣಹಾನಿಗೆ ಸರ್ಕಾರ ಹೊಣೆ ಅಂತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಗೃಹ ಸಚಿವರು ಇದನ್ನ ತೀವ್ರವಾಗಿ ಪರಿಗಣಿಸಬೇಕು. ಇಲ್ಲ ಅಂತಂದ್ರೆ ಇದು ದೊಡ್ಡ ಒಂದು ಹೋರಾಟವನ್ನ ನಾವು, ಮತ್ತೆ ನಮ್ಮ ಮಹೇಶ್ ಅವರು ಬಂದಿದ್ದಾರೆ, ಎಕ್ಸ್ ಮಿನಿಸ್ಟ್ರು, ಮತ್ತೊಬ್ಬ ಎಕ್ಸ್ ಮಿನಿಸ್ಟರ್ ನಮ್ಮ ನಾರಾಯಣಗೌಡರು ಇದ್ದಾರೆ.